ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ ಸಿಡಿಗ ಮಾತಾಡ್ತಾ ಇದ್ದೀನಿ. ಇವತ್ತು ನಾನೊಂದು ವಿಷಯ ಹೇಳಕ್ಕಂತ ಬಂದಿದ್ದೀನಿ. ಅದನ್ನ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನಲ್‌ಗೆ ಸಪೋರ್ಟ್ ಮಾಡಿ. ಓಕೆ, ನಾವು ತೋಟಕ್ಕೆ ಬಂದಿದ್ದೆ. ತೋಟಕ್ಕೆ ಬಂದಾಗ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಎಳ್ನೀರಿದಾವನ ಅಂತ ನೋಡಿದೆ. ಅದು ನೋಡಿದ್ರೆ ಒಂದೇ ಒಂದು ಎಳ್ನೀರಿತ್ತು. ಹಾಗಾಗಿ ಹಂಗೆ ಬಂದೆ. ಏನು ಕೆಡಗಿಲ್ಲ, ಆಯ್ತಾ? ಹುಲ್ಲು ಬೆಳೆಸಿದ್ದೀನಿ. ಹಾಗೆ ನೋಡಿ ದೇವ್ರ ಫೋಟೋಗಂತ ಹೂವು ಕುಕ್ಕಿ ಬರೋಣ ಅಂತ ಹೋದೆ. ಹೂವು ಕುಕ್ಕಿ ಬಂದೆ. ಹೂವು ಕುಕ್ಕಿ ಬಂದು ಅದು ನೋಡಿ ಬೆಳ್ಳಗೆ ಬಿಳಿ ಹೂವು ಇದೆಯಲ್ಲ, ಅದು ಬಂದ್ಬಿಟ್ಟು ಬೆಟ್ತಾವ್ರೆ ಹೂವು ಅಂತ. ಅವು 3 ದಾಸವಾಳ ಹೂವು ಅಂತ. ಅದರಲ್ಲಿ ಅರಿಶಿನ ಇದೆ, ಕೇಸರಿ ಇದೆ, ಮತ್ತೆ ಕೆಂಪು ಇದೆ. ಅದು ಬೆಟ್ತಾವ್ರೆ ಹೂವು ಬಂದ್ಬಿಟ್ಟು ಬೆಳಗ್ಗೆ ಮುಂಚೆ ಬಿಳಿ ಕಲರ್ ಇರುತ್ತೆ, ಸಂಜೆ ಆಗ್ಬೇಕಾದ್ರೆ ರೋಸ್ ಕಲರಿಗೆ ಬರುತ್ತೆ, ಆಯ್ತಾ? ಹಾಗೆ ಕೆಸ್ಸಿನ ಸೊಪ್ಪು ಕುಯ್ಯೋಣ ಅಂತ ಹೋದೆ. ಕೆಸ್ಸಿನ ಸೊಪ್ಪು ಕುಯ್ಯೋಕೆ ಹೋದಾಗ ಸ್ವಲ್ಪ ಕೆಸ್ಸಿನ ಸೊಪ್ಪು ಕುಯ್ಕೊಂಡು ಬೆಳಗ್ಗೆ ಮುಂಚೆ ಸಾಂಬಾರು ಮಾಡೋಣ ಅಂತ ಕುಕ್ಕಿ ಬಂದೆ. ಕುಕ್ಕಿ ಬಂದು ಆಲ್ರೆಡಿ ಸೋಸ್ತಾ ಇದ್ದೀವಿ ಕ್ಲೀನಾಗಿ. ಹುಳ ಹಪ್ಪೆ ಇಂಥವೇನಾದ್ರು ಸಾಲಿಂಗ ಇಂಥವೆಲ್ಲ ಗೂಡು ಕಟ್ಟಿರ್ತವೆ ಕೆಸ್ಸಿನ ಸೊಪ್ಪಲ್ಲಿ. ಹಾಗಾಗಿ ಏನಾದ್ರು ಇದೆಯಾ ಏನೋ ಅಂತ ಚೆಕ್ ಮಾಡ್ದವು ಎಲ್ಲ ಕ್ಲೀನಾಗೆಲ್ಲ ಸೋಸಿ ಒಂದು ಪಾತ್ರೆ ಒಳಗೆ ಹಾಕ್ತಾ ಇದ್ದೀವಿ ಎಲ್ಲ. ಮತ್ತೆ ಅದರಲ್ಲೂ ಸೊನೆ ಇರುತ್ತೆ ಕೆಸ್ಸಿನ ಸೊಪ್ಪಲ್ಲಿ. ಯಾವುದೇ ಕಾರಣಕ್ಕೂ ಮೈಗೆಲ್ಲ ತಾಗ್ಸ್ಕೊಳಕ್ಕೆ ಹೋಗ್ಬೇಡಿ. ತಾಗ್ಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಕಡ್ತ ಸ್ಟಾರ್ಟ್ ಆಗುತ್ತೆ. ಕಡ್ತ ಅಂದರೆ ತುರಿಕೆ ಆಗುತ್ತಲ್ಲ, ಆ ಥರ ಆಗುತ್ತೆ. ಕೆಲವರಿಗೆ ಅಲರ್ಜಿ ಇದ್ದವರೆಲ್ಲ ತಾಗ್ಸ್ಕೊಂಡ್ರಂತೂ ಸಖತ್ ಇದಾಗುತ್ತೆ, ಅಲರ್ಜಿ ಆಗಿಬಿಡುತ್ತೆ ಅದು ಕಡ್ತ ಆಗಿ, ಆಯಿತಾ? ಕೆಲವರಿಗೆಲ್ಲ ಒಂಚೂರು ಇದಾಗಲ್ಲ, ಒಂಚೂರು ತೊಳ್ಕೊಂಡ್ರೆ ಹೋಗುತ್ತೆ. ಹಾಗಾಗಿ ಎಲ್ಲ ಕ್ಲೀನಾಗಿ ಸೋಸ್ಕೋಬೇಕು, ಆಯಿತಾ? ಯಾವುದೇ ಕಾರಣಕ್ಕೂ ಚೆನ್ನಾಗಿ ಸೋಸ್ಕೊಳ್ಳಿ. ಮತ್ತೆ ಗಡಿಬಿಡಿಯಿಂದ ಒಟ್ರಾಸಿ ಇದು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಸಾಲಿಂಗದ ಗೂಡು ಜಾಸ್ತಿ ಇರುತ್ತೆ ಇದರಲ್ಲಿ. ಹಾಗಾಗಿ ಕ್ಲೀನಾಗಿ ಸೋಸ್ಕೋಬೇಕು, ಆಯಿತಾ? ಸೋಸ್ಕೊಂಡಾದ್ಮೇಲೆ ನೋಡಿ ಎಷ್ಟು ಚಂದ ಸೋಸ್ತಾ ಇದ್ದೀವಿ ಹೇಗಂತ ಅಲ್ಲ. ಅದು ಮತ್ತು ಆ ತೊಟ್ಟೆಲ್ಲ ಇರುತ್ತಲ್ಲ, ತೊಟ್ಟನ್ನೆಲ್ಲ ತೆಗಿಬೇಕು, ಆಯಿತಾ? ಯಾವುದೇ ಕಾರಣಕ್ಕೂ ಇಡಕ್ಕೆ ಹೋಗಬೇಡಿ, ಅದು ಚೆನ್ನಾಗಿರಲ್ಲ ಅವಾಗ. ಯಾಕಂದ್ರೆ ಚಿಗುರು ಇರೋದಾದರೆ ಕರಿ ಹೋಗುತ್ತೆ, ಬೆಳೆದಿದ್ದಾದರೆ ಆ ಕರಗಲ್ಲ. ಹಾಗಾಗಿ ಆ ತೊಟ್ಟೆಲ್ಲ ತೆಗಿಬೇಕು. ಒಂದು ಪಕ್ಷ ಏನಾದ್ರು ನೋಡಿ ತೆಗಿತಾ ಇದ್ದೀವಿ ಅಲ್ವಾ, ಕ್ಲೀನಾಗಿ ತೆಗಿತಾ ಇದ್ದೀವಿ. ಹಾಗೆ ಮತ್ತು ಮಳಲು ಎಲ್ಲ ಇರುತ್ತೆ, ಮಳಲು ಇದ್ದಿದ್ದನ್ನೆಲ್ಲ ಹಾಕಕ್ಕೆ ಹೋಗಬೇಡಿ. ಹಾಗೆ ಸೋಸಿರೋ ಸೊಪ್ಪನ್ನು ತಗೊಬಂದು ತೊಳೆಯೋಕ್ಕಿಂತ ಮುಂಚೆ ಒಂದು ತಾಲಿಲಿ ಬಿಸಿನೀರನ್ನು ಒಲೆ ಮೇಲೆ ಇಟ್ಕೋಬೇಕು. ಒಲೆ ಮೇಲೆ ಇಟ್ಕೊಂಡು ಕ್ಲೀನಾಗಿ ತಂದಿರೋ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಅದಕ್ಕೆಲ್ಲ ಹಾಕಬೇಕು. ಹಾಕಿ ಆಮೇಲೆ ಅಮಟೆಕಾಯಿ ಇರುತ್ತೆ ನೋಡಿ, ಅಮಟೆಕಾಯಿ ತೋರಿಸ್ತೀನಿ. ಅಮಟೆಕಾಯಿನ ನೀಟಾಗಿ ತೊಳೆದು ಒಂದು 4 ಅಥವಾ 5 ಅದರೊಳಗೆ ಹಾಕಬೇಕು ತಾಲಿ ಒಳಗೆ ಹಾಕಿ ಒಂದು ತಾಲಿ ಅಥವಾ ಒಂದು ಪ್ಲೇಟು ಕ್ಲೀನಾಗಿ ಅಡಿಯೆಲ್ಲ ತೊಳೆದು ಅದ್ರ ಮೇಲೆ ಮುಚ್ಚಿರಾಯ್ತು, ಆಯಿತಾ? ನೋಡಿ ಕ್ಲೀನಾಗಿ ತೊಳಿತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಮೊಳಲಿರಬಾರ್ದು, ಆಯಿತಾ? ಹಾಗೆ ಅದಕ್ಕೆ ಏನೇನು ಹಾಕಬೇಕು ಅದನ್ನು ನಾನು ಹೇಳ್ತೀನಿ. ನೋಡಿ ಮುಚ್ಚಾಯ್ತು ಆಲ್ರೆಡಿ ಅಲ್ವಾ, ಆ ಥರ ಮುಚ್ಚಿರಾಯ್ತು. ಅದು ಕ್ಲೀನಾಗಿ ಬೆಂದು ಬೇಯಬೇಕು. ಅದು ಯಾವುದೇ ಕಾರಣಕ್ಕೂ ನೀವು ಹಸಿ ಇದನ್ನ ಮಾಡ್ಕೊಳೋದು ನಾರಾಗಿರುತ್ತೆ ಹಾಗೆಲ್ಲ ಮಾಡ್ಕೊಳಂಗಿಲ್ಲ. ನೀಟಾಗಿ ಕರಗಬೇಕು ಅಷ್ಟನ್ನು. ಈ ಸಕ್ಕರೆ ಹೇಗೆ ನೀರಿಗೆ ಹಾಕಿದ ಕೂಡ ಕರಗಿ ಹೋಗುತ್ತೆ ಫುಲ್ ಅಷ್ಟು, ಅದೇ ಥರ ಅಷ್ಟು ಕರಗಬೇಕು. ಹಾಗೆ ಚಿಗುರು ಸೊಪ್ಪು ಆದರೆ ಇನ್ನೂ ಬೇಗ ಚೆನ್ನಾಗಿ ಕರಗುತ್ತೆ. ಅದೊಂಚೂರು ಬೆಳೆದ ಸೊಪ್ಪಾದರೆ ಒಂಚೂರು ಲೇಟ್ ಆಗುತ್ತೆ. ಚೆನ್ನಾಗಿ ಕುದು ಬರೋ ತನಕನೂ ನೀವು ಕಾಯಬೇಕು. ಕುದು ಬಂದ ಮೇಲೇ ನೀವು ಎಲ್ಲದನ್ನೂ ಈಗ ಖಾರ ಏನು ಹಾಕಬೇಕು ಅದನ್ನೆಲ್ಲ ಹಾಕಕ್ಕೆ ನಾನು ಹೇಳ್ತೀನಿ, ಆಯಿತಾ? ಹೇಗೆ ಹಾಕೋದು ಏನು ಅಂತ. ಚೆನ್ನಾಗಿ ಬೇಯಿಲ್ಲ ಅಂದರೆ ಮತ್ತೇನಿಲ್ಲ, ಕಡ್ತ ಸ್ಟಾರ್ಟ್ ಆಗುತ್ತೆ ತಿನ್ಬೇಕಾದ್ರೆ, ಆಯಿತಾ? ಬಾಯಿಗೆಲ್ಲ ನೋಡಿ ಆಲ್ರೆಡಿ ಬೆಂದಾಯಿತು ನೋಡಿ. ಇದು ಮಾಡ್ತಿದ್ದಾರೆ ಆಲ್ರೆಡಿ, ಅದನ್ನ ಫುಲ್ ಇತ್ತಲ್ಲ ಮೊದಲಿಗೆ ತಾಲಿ ಫುಲ್ಲು, ಅದನ್ನೀಗೆಲ್ಲ ಇದನ್ನ ಹುಟ್ಟಲ್ಲಿ ಇದು ಮಾಡ್ತಿದ್ದಾರೆ. ಯಾವಾಗ ಏನು ಮಾಡ್ತಿದ್ರು, ಗೆಲ್ಟದಲ್ಲಿ ಹುಟ್ಟು ಮಾಡ್ಕೋತಿದ್ರು ಈ ಸೌಂಡ್ ಥರನೇ. ಈಗೆಲ್ಲ ಸೌಂಡ್ ಬಂದಿದೆ, ಆವಾಗ ಗೆಲ್ಟದಲ್ಲೇ ಹುಟ್ಟು ಮಾಡ್ಕೋತಿದ್ರು. ಈಗ ಅದರಲ್ಲೇ ಇದು ಮಾಡ್ತಿದ್ದೀವಿ ನೋಡಿ, ಅಲ್ಲಿದೆ ನೋಡಿ ಹುಟ್ಟು ಚೆನ್ನಾಗಿದೆ ಅಲ್ಲ, ಅದರಲ್ಲೇ ಇದು ಮಾಡಬೇಕು ನೋಡಿ. ಅದು ಕುದೀತಿದೆ ನೋಡಿ, ಆ ಥರ ಕುದಿಬೇಕು ನೋಡಿ. ಇದು ಜೀರಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ, ಒಂದು ಮಿನಿಮಮ್ ಅಂದರೆ ಒಂದು 10 ಜೀರಿಗೆ ಮೆಣಸಿನ್ಕಾಯಿ ಅದರೊಳಗೆ ಹಾಕಬೇಕು. ಅದು ಫುಲ್ಲೆಲ್ಲ ಕರಿಗೋಗುತ್ತೆ, ಆಯಿತಾ? ನಿಮಗೆ ಖಾರ ಒಂಚೂರು ಜಾಸ್ತಿ ಬೇಕು ಅಂದರೆ ಒಂದು 10 ರಿಂದ 12 ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಜೀರಿಗೆ ಮೆಣಸಿನ್ಕಾಯಿ ಅಮಟೆಕಾಯಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ, ಹಾಗೂ ತಿಂಡಿಗೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಯಾಕಂದರೆ ಈ ಓಟೆ ಹುಳಿ ಬರುತ್ತೆ ಕೆಲವರು, ಮತ್ತು ಜೇನಿಗೆ ಹುಳಿ ಅಂತ ಬರುತ್ತೆ, ಅದ್ರದ್ದೆಲ್ಲ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಜೀರಿಗೆ ಮೆಣಸಿನ್ಕಾಯಿ ಅಮಟೆಕಾಯಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ, ಆಯಿತಾ? ನೋಡಿ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಿದ್ದೀವಿ ಆಲ್ರೆಡಿ, ಆಯಿತಾ? ನೋಡಿ ಅದು ಆಲ್ರೆಡಿ ಕುದೀತಾ ಇದೆ ನೋಡಿ, ಇನ್ನೂ ಅದೇನು ಕರಗಿಲ್ಲ. ನೀಟಾಗಿ ಕರಗೋ ತನಕನೂ ಬಿಡಬೇಕದು, ಆಯಿತಾ? ಗಡಿಬಿಡಿಯಿಂದ ನಾರಾಗಿ ಇರುತ್ತೆ, ಅದೇನು ಆ ಥರ ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ನೀಟಾಗಿ ಕರಗೋ ತನಕನೂ ಅದು
ಬಿಡಬೇಕಾಯ್ತಾ. ಯಾವುದೇ ಕಾರಣಕ್ಕೂ ನಾರಾಗಕ್ಕೆ ಬಿಡಬಾರ್ದು. ಕೆಸಿನ ಸೊಪ್ಪು ನೀಟಾಗಿ ಕರಗಿದ್ರೇ ಚಂದ ಆಯಿತಾ. ನೋಡಿ ಈಗ ಮತ್ತೆ ಇದು ಮಾಡ್ತೀವಿ ನೋಡಿ ಮತ್ತೆ ಮುಚ್ಚಬೇಕು ನೋಡಿ. ಆ ಹುಟ್ಟು ಅನ್ನಲ್ಲ, ಹುಟ್ಟಲ್ಲಿ ಎಲ್ಲ ಅಳ್ಳಾಡ್ತಿದ್ದಾರೆ ನೋಡಿ. ಆಲ್ರೆಡಿ ಸ್ವಲ್ಪ ಎಲ್ಲ ಕರಿಗಿದೆ ನೋಡಿ, ಅದು ಆ ಥರ ನಾರಿದೆ ಸ್ವಲ್ಪ, ಈಗೆಲ್ಲ ಕರಿಗಿದೆ ಆಲ್ರೆಡಿ ನೋಡಿ. ಈಗ ಸೌಂಡ್ ಥರ ಇರೋ ಹುಟ್ಟು ಹಾಕ್ಕೊಂಡು ಹೇಗೆಲ್ಲ ಮಸೀತಿದ್ದಾರೆ. ಅದು ಏನಕ್ಕೋಸ್ಕರ ಆ ಥರ ಮಸಿಬೇಕು ಅಂದರೆ, ಈ ನಾರು ಇದ್ದಿದ್ದನ್ನೆಲ್ಲ ಮಸ್ತಂಗು ಏನಾಗುತ್ತೆ ಅವಾಗ ಕರಿಗೋಗುತ್ತೆ ಎಲ್ಲದು. ಯಾಕಂದರೆ ಹುಟ್ಟಿ ಸಿಕ್ದಂಗೂ ಎಲ್ಲ ಅರ್ಚುತ್ತಲ್ಲ, ಅರ್ಚ್ದಂಗೂ ಅವಾಗ ಏನಾಗುತ್ತೆ ಕರಗುತ್ತೆ. ಏನಕ್ಕೋಸ್ಕರ ಆ ಥರ ಮಸಿಬೇಕು ಅಂದರೆ, ಈಗ ಒಂದು ಪಕ್ಷ ನೀವು ಒಂದು ರಾಗಿ ಹಿಟ್ಟು ಇದು ಮಾಡ್ತೀರಾ, ಹಾಕಿದ್ಕೊಳ್ಳಿ ಉಂಡೆ ಆಗಬಾರ್ದು ಅಂತ ಯಾವ ಥರ ಮಸಿತೀರಿ ಹೇಳಿ, ಅದು ಚೆನ್ನಾಗಿ ಬರಲಿ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರಲಿ ಅಂತ ಆ ಥರ ಮಸಿತೀರಿ. ಇದು ಹಾಗೇನೆ, ಇದು ಉಂಡೆ ಕಟ್ಟೋದಲ್ಲ. ಇನ್ನು ನಾರಿರೋದನ್ನ ಒಳಗಡೆ ಸೊಪ್ಪಿರುತ್ತಲ್ಲ ಅದೆಲ್ಲ ಮಸ್ತ್ ಕ್ಲೀನಾಗಿ ನುಣಿಯಾಗಿರಲಿ ಅಂತ, ಚೆನ್ನಾಗಿ ಆಗಲಿ ಅಂತ ಇದು ಮಾಡ್ತೀವಿ ನೋಡಿ. ಆಮಟೆಕಾಯಿ ಎಲ್ಲ ಹಾಕಿದ್ದೀವಿ, ಆಮಟೆಕಾಯಿ ಆಲ್ರೆಡಿ ಕರಿಗೆಲ್ಲ ಹೋಗಿದೆ ನೋಡಿ ಅಲ್ವಾ. ಫಸ್ಟಿಗೆಲ್ಲ ತೋರಿಸ್ತಾವು, ಆಮಟೆಕಾಯಿ ಎಲ್ಲ ಕರಿಗೆ ಹೋಗಿದೆ ನೋಡಿ. ಆದರೂ ಸಖತ್ತು ಮಸಿಬೇಕಿದೆ, ಚೆನ್ನಾಗಿ ಇದಾಗಬೇಕು, ನುಣ್ಣಗೆ ಬರಬೇಕು, ಕ್ಲೀನಾಗಿ ಮಸಿಬೇಕು. ನಂತರ ಟೇಸ್ಟಿಗೆ ತಕ್ಕಂಗೆ ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಹಾಕಿದ ನಂತರ ಏನು ಮಾಡಬೇಕು, ಈ ಥರ ಒಗ್ಗರಣೆ ಹಾಕೋಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಾಯ್ತಾ. ಅದಕ್ಕೆ ಸಾಂಬಾರಿಗೆ ಒಗ್ಗರಣೆ ಹಾಕೋಕೆ ಏನೇನು ಬೇಕು, ಸೌಂಟ್ ಬೇಕು. ಸೌಂಟು ಯಾವುದೇ ಕಾರಣಕ್ಕೂ ಹಾಗೆ ಬಿಸಿ ಆಗುತ್ತೆ. ಸೌಂಟ್ ಬಿಸಿ ಆದ್ಕೊಳ್ಳಿ ಏನಾಗುತ್ತೆ, ಕೈ ಸುಡುತ್ತೆ. ಕೈ ಸುಡೋಕ್ಕಿಂತ ಅದನ್ನ ಬಟ್ಟೆಯಲ್ಲಿ ಹಿಡ್ಕೊಳ್ಳಿ. ಆ ಸೌಂಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾಯೋ ತನಕ ಯಾವುದೇ ಕಾರಣಕ್ಕೂ ಸಾಸಿವೆ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕೋಕ್ಕೆ ಹೋಗಬೇಡಿ. ನಿಮಗೆ ಟೇಸ್ಟಿಗೆ ಬೇಕು ಅಂದರೆ, ಸ್ಮೆಲ್ ಬೇಕು ಅಂದರೆ ಬೇವಿನ ಸೊಪ್ಪು ಹಾಕಿಬೋದು. ಹಾಗೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ, ಈ ಹಂಚಿನೋಡಿರುತ್ತಲ್ಲ, ಹಂಚಿನೋಡಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಬೆಳ್ಳುಳ್ಳಿ ಮತ್ತು ಕರಿಬೇವೆಲ್ಲ ಹಾಕಿ ಅದನ್ನ ಒಗ್ಗರಣೆ ಹಾಕ್ತಿದ್ರಂತೆ. ಈಗೆಲ್ಲ ಹಾಗೆಲ್ಲ ಹಾಕಕ್ಕೆ ಬರಲ್ಲ. ಏಕೆ ಅಂದರೆ ಈಗೆಲ್ಲ ಎಲ್ಲರೂ ಚೇಂಜ್ ಆಗಿದ್ದಾರೆ. ಚೇಂಜಿಂದಾಕ ಮನುಷ್ಯನೂ ಕೂಡ ಚೇಂಜ್ ಆಗಬೇಕಲ್ವಾ. ಹಾಗಾಗಿ ಈಗ ಐಟಮ್ಸು ಚೇಂಜ್ ಆಗ್ತವೆ, ಮನುಷ್ಯನೂ ಚೇಂಜ್ ಆಗ್ತಾನೆ. ಹಾಗಾಗಿ ನೋಡಿ ಈಗ ಸಾಸಿವೆ ಹಾಕ್ತಿದ್ದೀವಿ ನೋಡಿ. ಸಾಸಿವೆ ಬೇಯೋ ತನಕ ನಾವೇನು ಬೆಳ್ಳುಳ್ಳಿ ಹಾಕಲ್ಲ. ನಿಮಗೆ ಬೇಕು ಅಂದರೆ ಬೆಳ್ಳುಳ್ಳಿ ಹಾಕಿಬೋದು, ಇಲ್ಲ ಬೇಡ ಅಂದರೆ ಹಾಕೋದು ಬೇಡ. ನಾವು ಬೆಳ್ಳುಳ್ಳಿ ಏನೂ ಹಾಕ್ತಿಲ್ಲ, ಬರೀ ಸಾಸಿವೆ ಮತ್ತು ಎಣ್ಣೆ ಇದು ಮಾಡ್ತಿದ್ದೀವಿ ನೋಡಿ. ಸಾಸಿವೆ ಬೇಯ್ತಾ ಇದೆ, ಒಗ್ಗರಣೆ ಹಾಕೋಕ್ಕೆ ಆಲ್ರೆಡಿ ಎಲ್ಲ ತಯಾರಿ ನಡೀತಾ ಇದೆ ಅಲ್ವಾ. ನೋಡಿ ಸಾಸಿವೆ ಎಲ್ಲ ಹಾಕಿ ಇಟ್ಟಾಯ್ತು, ಇನ್ನೇನು ಒಗ್ಗರಣೆ ಹಾಕೋದು ಒಂದೇ ಬಾಕಿ ಅಲ್ವಾ. ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಕೆಸಿನ ಸೊಪ್ಪಿನ ಸಾಂಬಾರು ಮಾಡಿರೋದು ತಳ್ಳಗಿದೆಯಾ ದಪ್ಪಗಿದೆಯಾ ಅಂತ ನೋಡಬೇಕು. ತಳ್ಳಗಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ, ಯಾಕೆಂದರೆ ಅದು ತಳ್ಳಗೆ ನೀರಾಗಿರುತ್ತೆ. ಒಂದು ಮೀಡಿಯಮ್, ಒಂದು ಹದಕ್ಕಿರಬೇಕು, ತೀರಾ ದಪ್ಪನೂ ಅಲ್ಲ ತೀರಾ ತಳ್ಳಗೂ ಅಲ್ಲ, ಒಂದು ಹದಕ್ಕಿರಬೇಕು. ಆಮೇಲೆ ನೀವು ಈಗ ಒಗ್ಗರಣೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ತಕ್ಷಣ ತೆಗೆದು ಹಾಕಕ್ಕೆ ಹೋಗಬೇಡಿ. ಅದರೊಳಗೆ ಒಂದು ಸರಿ ಕೆಂಡದ ಮೇಲೆ ಬೂದಿ ಎಲ್ಲ ಬೂದಿ ಮೇಲೆ ಇಟ್ಟಿರ್ತೀರಲ್ಲ, ಅದು ಸೌಂಟಿಗೆಲ್ಲ ಅಂಟಿರುತ್ತೆ. ಅದನ್ನು ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ತಳಭಾಗನ ಆಮೇಲೆ ಒಗ್ಗರಣೆ ಹಾಕಬೇಕು. ಸೌಂಡ್ ಸಮೇತನೇ ಹಾಕಬೇಕು ನೋಡಿ. ಹಾಕ್ತಾಯಿದ್ದೀವಿ ನೋಡಿ. ಈಗ ನೀವು ಮುಚ್ಕೊಂಡ್ರೂ ನಡೆಯುತ್ತೆ, ಕೆಲವರು ಮುಚ್ಕೊಳಲ್ಲ, ಕೆಲವರು ಮುಚ್ಕೋತಾರೆ. ನೀವು ಕೂಡ ಮುಚ್ಕೊಳ್ಳಿ ಆಯಿತಾ, ಪಾತ್ರೆನ ಒಗ್ಗರಣೆ ಹಾಕೋದು ಕೂಡ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯವಾಗ್ತಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.